ಆದಷ್ಟು ಬೇಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಫ್ಯಾಮಿಲಿಯಲ್ಲಿ ಮದುವೆಯ ಸಂಭ್ರಮವನ್ನ ನೋಡ್ಬೇಕು ಅಂತ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಶ್ವಿನಿ ಮತ್ತೆ ಅಪ್ಪು ಬಾಸ್ ಅವರ ಮಗಳು, ಮುದ್ದಿನ ಮಗಳು ಅಂದ್ರೆ ಅದುವೇ ಧೃತಿ ಅವರು ವಿದೇಶದಲ್ಲೇ ವ್ಯಾಸಂಗವನ್ನ ಸಹ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇದ್ರೆ ಮನೆಯಲ್ಲಿ ಫ್ಯಾಮಿಲಿಯೊಟ್ಟಿಗೆ ಸಮಯವನ್ನ ಕಳೀತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟವಾದಂತ ಒಂದು ಕುಟುಂಬ ಅಂತ ಹೇಳ್ಬೋದು. ಅಪ್ಪು ಬಾಸ್ ಇಲ್ವಾದಂತಹ ಬಳಿಕ ಕಂಪ್ಲೀಟ್ ಜವಾಬ್ದಾರಿಯನ್ನು ಅಶ್ವಿನಿ ಮೇಡಮ್ ಅವರ ತೆಗೆದುಕೊಳ್ತಾರೆ. PRK ಸಂಸ್ಥೆಯನ್ನ ನಡೆಸುವಂತದ್ದು ಅಂದ್ರೆ ಸಾಮಾನ್ಯದ ಮತ್ತೊಂದು ಅಲ್ವೇ ಅಲ್ಲ, ತುಂಬಾನೇ ಕಷ್ಟ. ಒಂದು ಅತ್ತೆ ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ರೀತಿಯ ಒಳ್ಳೆ ಪ್ರೊಡ್ಯೂಸರ್ ಆಗಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಅವರೇ ಕಂಪ್ಲೀಟ್ ಆಗಿ ಮ್ಯಾನೇಜ್ ಎಲ್ಲವನ್ನು ಕೂಡ ಮಾಡ್ತಿರೋದು. ಮುಂದಿನ ದಿವಸದಲ್ಲಿ ಧೃತಿ ಅವರು ಏನಾದ್ರು ಇದೇ ಒಂದು ಫೀಲ್ಡ್ ಗೆ ಬರ್ತಾರೆ ಏನೋ ಗೊತ್ತಿಲ್ಲ, ಕಾದು ನೋಡ್ಬೇಕು. ಒಟ್ಟಾರೆ ಫಾರಿನ್ ನಿಂದ ಮುಂದೆ ವಿದೇಶದಲ್ಲಿ ವ್ಯಾಸಂಗವನ್ನ ಮುಗಿಸಿ ಈಗ ಸದ್ಯಕ್ಕೆ ತಾಯೊಟ್ಟಿಗೆ ಮತ್ತೆ ಫ್ಯಾಮಿಲಿಗೆ ಸಮಯವನ್ನ ಕಳೀತಾ ಇದ್ದಾರೆ. ಆದಷ್ಟು ಬೇಗ ಅವರು ಒಂದು ಮದುವೆನ ನೋಡ್ಬೇಕು ಅಂತ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಪ್ಪು ಬಾಸ್ ಅವರ ಅಳಿಯ ಆಗಿ ಬರುವಂತವ್ರು ಯಾವ ರೀತಿ ಇರ್ತಾರೆ, ಅಪ್ಪು ಬಾಸ್ ಅವರ ಅಳಿಯ ಅಂದ್ರೆ ಒಂದು ಗತ್ತು ಘನತೆ ಎಲ್ಲವೂ ಕೂಡ ಇರಬೇಕಾಗತ್ತೆ. ಸೊ ಹಾಗಾಗಿ ಅಂತ ಒಂದು ಒಳ್ಳೆ ಅಳಿಯನ್ನೇ ಸೆಲೆಕ್ಟ್ ಮಾಡ್ತಾರೆ, ಚೂಸ್ ಮಾಡ್ತಾರೆ. ಮುಂಬರುವಂತಹ ದಿವಸಗಳಲ್ಲಿ ಶಿವಣ್ಣ ಅವರೇ ಮುಂದೆ ನಿಂತು ಅಪ್ಪು ಬಾಸ್ ಅವರ ಮಗಳ ಮದುವೆಯನ್ನು ಸಹ ಖಂಡಿತವಾಗಿಯೂ ಕೂಡ ಮಾಡೇ ಮಾಡ್ತಾರೆ.